ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಲ್ಯಾಕ್ ಹೆಡ್ಸ್ ಆದವರಿಗೆ ಒಂದು ರೆಮಿಡಿಯನ್ನು ತಂದಿದ್ದೀನಿ. ನನಗೊಬ್ಬರು ಕಮೆಂಟ್ ಮೂಲಕ ತಿಳಿಸಿದ್ರು, ಅವರಿಗೆ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಆಗೋದು ವಿಡಿಯೋ ಬೇಕು ಅಂತಿದ್ರು. ಅವರಿಗೋಸ್ಕರ ಈ ವಿಡಿಯೋ. ಎಷ್ಟೇ ಬ್ಲ್ಯಾಕ್ ಹೆಡ್ಸ್ ಇದ್ದರೂ ಕೂಡ ಅದನ್ನು ನಾವು ರಿಮೂವ್ ಮಾಡ್ಬೋದು. ನಾನಿವತ್ತೊಂದು ರೆಮಿಡಿಯಲ್ಲಿ ಯೂಸ್ ಮಾಡ್ತಾ ಇರೋದು ಯಾವುದೇ ಕೆಮಿಕಲ್ಸು ಇಲ್ಲ, ಹಾಗೆ ಸೈಡ್ ಎಫೆಕ್ಟು ಇಲ್ಲ. ನೀವು ಇದನ್ನೇ ಟ್ರೈ ಮಾಡಿ, ಕಂಪ್ಲೀಟ್ ನಿಮಗೆ ಬ್ಲ್ಯಾಕ್ ಹೆಡ್ಸ್ ಹೋಗೇ ಬಿಡುತ್ತೆ, ಮತ್ತೆ ಬರೋ ಚಾನ್ಸೇ ಇಲ್ಲ. ಆದರೆ ನಾನು ಹೇಳೋ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೋಬೇಕು. 7 ದಿನದಲ್ಲಿ ನಿಮ್ಮ ಫೇಸು ಕ್ಲಿಯರ್ ಆಗಿಬಿಡತ್ತೆ. ಯಾವುದೇ ರೀತಿಯ ಬ್ಲ್ಯಾಕ್ ಹೆಡ್ಸ್ ಇರ್ಬೋದು, ವೈಟ್ ಹೆಡ್ಸ್ ಇರ್ಬೋದು, ಹಾಗೆ ಯಾವುದೇ ಒಂದು ಕಲೆಗಳಿದ್ರೂ ಮಾಯ ಆಗಿಬಿಡತ್ತೆ. ಒಳ್ಳೆ ಬೆನಿಫಿಟ್ಸ್ ಇದೆ. ಕೇವಲ ಇದು ಬ್ಲ್ಯಾಕ್ ಹೆಡ್ಸು ಇರೋದು ಒಂದೇ ಅಲ್ಲ, ಈ ನಮ್ಮ ಫೇಸಲ್ಲಿ ಯಾವುದೋ ಒಂದು ಕಲೆ ಏನಿದ್ರೂ ಕೂಡ ಹೊರಟೋಗುತ್ತೆ, ಕ್ಲೀನ್ ಆಗಿಬಿಡುತ್ತೆ. ಓಕೆನಾ? ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕನ್ನು ಮಾಡಿ. ಹಾಗೆ ವಿಡಿಯೋ ಯಾರಿಗಾದರೂ ಉಪಯೋಗ ಆಗೋದಿದ್ರೆ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ, ಹಾಗಾದರೆ ನಾನು ಹೇಗೆ ಮಾಡ್ತೀನಿ, ಅಪ್ಲೈ ಮಾಡಿ ರಿಸಲ್ಟ್ ಕೂಡ ತೋರಿಸ್ತೀನಿ. ನನಗೇನು ಆ ರೀತಿ ಇಲ್ಲ, ಆದರೂ ಕೂಡ ಕೆಲವೊಮ್ಮೆ ಒಂದು ರೀತಿ ಅನಿಸುತ್ತೆ, ಬ್ಲ್ಯಾಕ್ ಹೆಡ್ಸು ಈ ಕಡೆ ಅಂದರೆ ವೈಟ್ ಹೆಡ್ಸು ಇದೆ ಅನಿಸುತ್ತೆ, ಅದೆಲ್ಲ ರಿಮೂವ್ ಆಗುತ್ತೆ. ನಾನು ಅಪ್ಲೈ ಮಾಡಿಯೇ ತೋರಿಸ್ತೀನಿ. ಬನ್ನಿ, ತುಂಬ ಈಸಿ ಇದೆ. ಹೊರಗಡೆ ಪ್ರಾಡಕ್ಟ್ ಯೂಸ್ ಮಾಡಿ ನಮ್ಮ ಫೇಸನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಇದರಲ್ಲಿ ಕೆಮಿಕಲ್ಸು ಇಲ್ಲ, ಹಾಗೆ ಸೈಡ್ ಎಫೆಕ್ಟ್ ಏನೂ ಆಗಲ್ಲ. ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವಂತಹ ರೆಮಿಡಿಯನ್ನು ತಂದಿದ್ದೀನಿ. ಬನ್ನಿ ಹಾಗಾದರೆ. ಇದು ಒಂದು ರೀತಿ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಮೊದಲು ವ್ಯಾಸ್ಲಿನನ್ನು ಫಸ್ಟು ಅಪ್ಲೈ ಮಾಡ್ಕೋಬೇಕು. ಮೊದಲು ಫೇಸನ್ನು ಚೆನ್ನಾಗಿ ತೊಳ್ಕೊಬೇಕು, ಸೋಪಿಂದ ಕ್ಲೀನಾಗಿ ತೊಳ್ಕೊಬೇಕು. ನಂತರ ವ್ಯಾಸ್ಲಿನನ್ನು ನಮಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇದೆ ಅಲ್ಲಲ್ಲಿ ಅಪ್ಲೈ ಮಾಡ್ಕೋಬೇಕು. ಪೂರ್ತಿ ಫೇಸಿಗೂ ಅಪ್ಲೈ ಮಾಡ್ಕೋಬೋದು. ಈ ರೀತಿ ಅಪ್ಲೈ ಮಾಡಿಕೊಂಡು ಒಂದು 2 ನಿಮಿಷ ಇಡಬೇಕು. ಅದನ್ನು ಯಾವ ರೀತಿ ಮಸಾಜ್ ಮಾಡಬೇಕು ಗೊತ್ತಾ? ರೌಂಡ್ ಶೇಪಲ್ಲಿ ಮಸಾಜನ್ನು ಕೊಡಬೇಕು. ಆವಾಗ ಏನಾಗುತ್ತೆ, ಅದು ಬ್ಲ್ಯಾಕ್ ಹೆಡ್ಸು ಆ ಕಡೆ ಈ ಕಡೆ ಆಗಿ ಕಿತ್ತು ಹೋಗಲಿಕ್ಕೆ ಬರುತ್ತೆ. ಓಕೆನಾ? ನಾವು ಹಾಗೇ ಕೈಯಿಂದ ಒತ್ತಿ ಎಲ್ಲ ತೆಗೆದುಬಿಟ್ರೆ ನಮ್ಮ ಫೇಸ್ ಡ್ಯಾಮೇಜ್ ಆಗಿಬಿಡುತ್ತೆ. ನಾವು ಈ ರೀತಿ ಮಾಡಿದಾಗ ನಮ್ಮ ಫೇಸಿಗೆ ಎಲ್ಲೂ ಡ್ಯಾಮೇಜ್ ಆಗೋಲ್ಲ. ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ನೋಡಿ, ಆದಷ್ಟು ಈ ಭಾಗದಲ್ಲಿ ಅಂದರೆ ತುಟಿಯ ಕೆಳಗಡೆ ಭಾಗದಲ್ಲಿ ಬ್ಲ್ಯಾಕ್ ಹೆಡ್ಸು ಇರುತ್ತೆ, ವೈಟ್ ಹೆಡ್ಸು ಇರುತ್ತೆ. ನೋಡಿ, ನಾನು ಅಪ್ಲೈ ಮಾಡಿಕೊಂಡೆ. ಹಾಗೆ ಬಿಸಿ ನೀರನ್ನು ಇಟ್ಕೋಬೇಕು. ಬಿಸಿ ನೀರಲ್ಲಿ ಕಾಟನ್ ಬಟ್ಟೆನ ಒದ್ದೆ ಮಾಡಿಕೊಂಡು ಬಿಸಿ ಇರಬೇಕು. ಅದರಿಂದ ನಾವು ಈ ರೀತಿ ರೌಂಡ್ ಶೇಪಲ್ಲಿ ಈ ಥರ ಮಾಡಿ ಮುಖವನ್ನು ಒರೆಸ್ಕೊಬಿಡಬೇಕು. ಅದೆಲ್ಲ ಬಟ್ಟೆಗೆ ಹೋಗಿಬಿಡತ್ತೆ. ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಅದು ಹೊರಗಡೆ ಬರಲಿಕ್ಕೆ ಸಹಾಯ ಆಗುತ್ತೆ. ಈ ರೀತಿ ಮಾಡಿದರೆ ದಿಢೀರಂತ ಅದು ಹೊರಗಡೆ ಬರಲಿಕ್ಕಾಗಲ್ಲ. ಬ್ಲ್ಯಾಕ್ ಹೆಡ್ಸು ಬರೋದು ಸಾಧಾರಣ ಎಣ್ಣೆ ಅಂಶ ಎಲ್ಲ ಮುಖದಲ್ಲೆಲ್ಲ ಕೂತ್ಕೊಳ್ಳುತ್ತೆ ಕೆಲವೊಬ್ಬರಿಗೆ. ಅಂಥವ್ರಿಗೆ ಆಗೋದು ಜಾಸ್ತಿ. ಹಾಗೆ ಕೆಲವೊಬ್ಬರಿಗೆ ಏನಾಗುತ್ತೆ, ಡ್ರೈ ಸ್ಕಿನ್ನೂ ಇರುತ್ತಲ್ವ, ಅವರಿಗೂ ಕೆಲವೊಮ್ಮೆ ಆಗತ್ತೆ. ಎಲ್ರಿಗೂ ಸಾಧಾರಣ ಆಗತ್ತೆ. ನಾವು ಆದಷ್ಟು ನಮ್ಮ ಫೇಸನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು. ದಿನಕ್ಕೊಂದು 2 ರಿಂದ 3 ಸಲ ಆದರೂ ನಾವು ಫೇಸನ್ನು ಸ್ವಲ್ಪ ತೊಳ್ಕೊಳ್ತಾ ಇರಬೇಕು. ಹೀಗೆ ಈ ರೀತಿ ಮಾಡಿಕೊಂಡ್ರೂ ಆಗುತ್ತೆ. ಈಗ ನಾನು ಕೊಕೊನಟ್ ಆಯಿಲನ್ನು ಹಾಕಿ ಮಸಾಜ್ ಮಾಡ್ತಾ ಇದ್ದೀನಿ. ಇದು 2ನೇ ಸ್ಟೆಪ್ಪು. ಕೊಕೊನಟ್ ಆಯಿಲನ್ನು ಹಾಕಿ ರೌಂಡ್ ಶೇಪಲ್ಲಿ, ನಾನು ಮೊದಲೇ ಯಾವ ರೀತಿ ಹೇಳಿದ್ದೀನಿ ಅಲ್ವಾ, ಅದೇ ರೀತಿಲಿ ರೌಂಡ್ ಶೇಪಲ್ಲಿ ಅಪ್ಲೈ ಮಾಡಬೇಕು. ಕೊಕೊನಟ್ ಆಯಿಲ್ ಆದರೂ ಇಡೀ ಫೇಸಿಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಎಲ್ಲೆಲ್ಲಿ ಕಲೆಗಳಿದೆ ಅಲ್ಲೂ ಕೂಡ ಮಾಡ್ಬೋದು. ಆದಷ್ಟು ನೋಡಿ, ಮೂಗಿನ ಮೇಲ್ಗಡೆ, ಮೂಗಿನ ಕೆಳಭಾಗದ ರೌಂಡ್ ಶೇಪಲ್ಲಿ ಅಲ್ಲೂ ಜಾಸ್ತಿ ಇರುತ್ತೆ. ಹಾಗೆ ತುಟಿಯ ಕೆಳಗಡೆನೂ ಇರುತ್ತೆ. ಇದು ಸಾಧಾರಣ ಎಲ್ರಿಗೂ ಬರುತ್ತೆ, ಕೆಲವೊಬ್ಬರಿಗೆ ದೊಡ್ಡದಾಗಿ ಕಾಣುತ್ತೆ. ಹಾಗಾಗಿ ಆದಷ್ಟು ನಮ್ಮ ಫೇಸ್ ಈ ಥರ ಸ್ವಲ್ಪ ಮಸಾಜ್, ನಾವು ಮನೆಯಲ್ಲೇ ಇರ್ತೀರ ಮಸಾಜ್ ಮಾಡಿಕೊಂಡು ತೊಳಿತಾ ಇದ್ದರೆ ಹೊರಟೋಗುತ್ತೆ. ಪಾರ್ಲರಿಗೆ ಹೋದರೆ ಮಾಡಿಕೊಡ್ತಾರೆ, ಎಲ್ಲ ಕಿತ್ತು ಎಲ್ಲ ತೆಗೆದು ಕೊಡ್ತಾರೆ, ಯಾವ್ಯಾವುದು ಕ್ರೀಮೆಲ್ಲ ಹಾಕಿ. ಆದರೆ ನಮ್ಮ ಸ್ಕಿನ್ನು ಏನಾಗುತ್ತೆ ಗೊತ್ತಾ, ಫೇಸ್ ಎಲ್ಲ ಡ್ಯಾಮೇಜ್ ಆಗಿಬಿಡತ್ತೆ. ನಂತರ ಮತ್ತೆ ಬಿಸಿ ನೀರಿಂದ ಬಟ್ಟೆ ಒದ್ದೆ ಮಾಡಿಕೊಂಡು ಅದೇ ರೀತಿ ರೌಂಡ್ ಶೇಪ್ ಮಾಡಿ ನಾವು ಈ ರೀತಿ ಒರೆಸ್ಕೊಬಿಡಬೇಕು. ಸ್ವಲ್ಪ 1-2 ನಿಮಿಷ ಈ ಥರ ಮಾಡಬೇಕು, ಆಯಿತಾ? ಏನಾಗುತ್ತೆ, ನಮ್ಮ ಫೇಸಿಗೆ ಏನೂ ನೋವೆಲ್ಲ ಆಗಲ್ಲ. ಸ್ವಲ್ಪ ಆ ಕಡೆ ರೌಂಡ್ ಮಾಡ್ತೀವಿ ಅಲ್ವ, ಆವಾಗ ಅದು ಹೊರಗಡೆ ಬರಲಿಕ್ಕೆ ಸಹಾಯ ಆಗತ್ತೆ.
ಅಂದರೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇದ್ದರೆ ಅದೆಲ್ಲ ಕಿತ್ಕೊಂಡು ಬರಲಿಕ್ಕೆ ಸಹಾಯ ಆಗುತ್ತೆ. ಈಗ ಸಾಧಾರಣ ಅದೆಲ್ಲ ಸ್ಮೂತಾಗೇ ಇರುತ್ತೆ ಅಲ್ವ, ನಾವೀಗ ಒರೆಸಿ ತೆಗೆದಾಗ ಅದು ಹೊರಗಡೆ ಬರುತ್ತೆ ಆಯಿತಾ. ಈಗ ನಾವು ಒಂದು ಕ್ರೀಮನ್ನು ರೆಡಿ ಮಾಡೋಣ. ಒಂದು ಬೌಲನ್ನು ತಗೊಂಡಿದ್ದೀನಿ. ಬೌಲಿಗೆ ಮುಲಾತಿ ಪೌಡರದು, ಓಕೆನಾ, ಮುಲೇತಿ ಪೌಡರು ಇದು ಮಾರ್ಕೆಟಲ್ಲೆಲ್ಲ ಸಿಗತ್ತೆ, ತಂದಿಟ್ಕೊಳ್ಳಿ. ಹಾಗೆ ಇದ್ದು ಮುಲ್ತಾನಿ ಮಿಟ್ಟಿ ಎರಡೂ ಇದೆ. ಫಸ್ಟ್ ಹಾಕಿರೋದು ಮುಲ್ತಾನಿ ಮಿಟ್ಟಿ, ಸೆಕೆಂಡ್ ಹಾಕಿರೋದು ಮುಲೇತಿ ಪೌಡರು. ಇವೆರಡು ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಕಡಲೆ ಹಿಟ್ಟು. ಈ ಮೂರು ಸೇರಿದಾಗ ಒಂದು ಕ್ರೀಮ್ ರೆಡಿ ಆಗುತ್ತೆ. ನಾವು ಕ್ರೀಮ್ ಮಾಡ್ಕೋಬೇಕು. ಇವೆರಡು ನಮ್ಮ ಫೇಸಲ್ಲಿರುವ ಬ್ಲ್ಯಾಕ್ ಹೆಡ್ಸ್ ಇರ್ಬೋದು, ವೈಟ್ ಹೆಡ್ಸ್ ಇರ್ಬೋದು, ಹಾಗೆ ಒಣ ಚರ್ಮ ಇರುತ್ತೆ ಕೆಲವೊಬ್ಬರಿಗೆ, ಸಿಪ್ಪೆಲ್ಲ ಎದ್ದು ಬಂದುಬಿಡತ್ತಲ್ವ, ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇವು ಮೂರನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಬೇಕು. ಮತ್ತು ಬೇರೆ ಏನೂ ಹಾಕೋದು ಬೇಡ. ಈ ಮೂರರಲ್ಲೇ ನಮಗೆ ಬ್ಲ್ಯಾಕ್ ಹೆಡ್ಸೆಲ್ಲ ಇದ್ದರೆ ಹೊರಟೋಗುತ್ತೆ. ಈಗಂತೂ ನಮ್ಮ ಫೇಸು ರೆಡಿ ಇದೆ ಅಲ್ವಾ, ಬ್ಲ್ಯಾಕ್ ಹೆಡ್ಸು ಹೊರಟು ಹೋಗಲಿಕ್ಕೆ ರೆಡಿ ಹಾಕ್ಕೊಂಡಿದೆ. ಅಂದರೆ ಅದು ಎಲ್ಲ ಸ್ಮೂತ್ ಹಾಕ್ಕೊಂಡಿದೆ. ನಾವು ಇಲ್ಲಿ ಅಲೋವೆರಾ ಜೆಲ್ಲು ಹಾಕಿದ್ದೀವಿ, ಕೊಕೊನಟ್ ಆಯಿಲ್ ಹಾಕಿ ಮಸಾಜ್ ಕೊಟ್ಟಿದ್ದೀವಿ ಅಲ್ವಾ, ಅದಕ್ಕೆ ಅದೆಲ್ಲ ಸ್ಮೂತಾಗಿ ಹೊರಗಡೆ ಬರಲಿಕ್ಕೆ ರೆಡಿ ಆಗ್ತಾ ಇದೆ. ಇದನ್ನು ನೀವು ವಾರದಲ್ಲಿ 2 ಸಲ ಮಾಡಿ ಸಾಕು. ಯಾಕಂದರೆ ನಮ್ಮ ಫೇಸ್ ಅಲ್ವಾ, ಡೈಲಿ ನಾವು ಈ ರೀತಿ ಮಾಡಿಕೊಂಡ್ರೆ ಫೇಸು ಸ್ವಲ್ಪ ನೋವೆಲ್ಲ ಬರ್ಬೋದು, ಸ್ವಲ್ಪ ಫೇಸು ತುಂಬ ಸ್ಮೂತ್ ಇರುತ್ತೆ. ಹಾಗಾಗಿ ಡೈಲಿ ಬೇಡ. ಹಾಗೆ ನಾನಿಲ್ಲಿ ಹಾಕಿರೋ ಕ್ರೀಮು, ಇದರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ, ಮುಖ ಉರಿಯೋದು ಏನೂ ಆಗೋಲ್ಲ, ತುಂಬ ತಂಪಿದೆ. ಮುಲೇತಿ ಪೌಡರ್ ಇದೆಯಲ್ವ, ಅದು ತುಂಬ ತಂಪು, ಮುಲ್ತಾನಿ ಮಿಟ್ಟಿ ಸ್ವಲ್ಪ ಹೀಟು. ಹಾಗಾಗಿ ಇವೆರಡು ಸೇರಿದಾಗ, ಅದ್ರ ಜೊತೆ ಕಡಲೆ ಹಿಟ್ಟು ಸೇರಿದಾಗ ನಮ್ಮ ಫೇಸಿಗೆ ಏನೂ ತೊಂದರೆ ಆಗೋಲ್ಲ. ನೋಡಿ, ರೆಡಿ ಆಯಿತು. ಹೇಗೆ ಅಪ್ಲೈ ಮಾಡಬೇಕು ಹೇಳ್ತೀನಿ. ಫೇಸು ಈಗ ಅದೆಲ್ಲ ಹೊರಟೋಗ್ಲಿಕ್ಕೆ ರೆಡಿ ಹಾಕ್ಕೊಂಡು ನನಗಿಲ್ಲ ವೈಟ್ ಹೆಡ್ಸು ಈ ತುಟಿ ಕೆಳಗಡೆ ಕೆಲವೊಮ್ಮೆ ಕಾಣಿಸ್ಕೊಳ್ಳುತ್ತೆ. ನಾನು ಈ ರೀತಿ ಎಲ್ಲ ಮಸಾಜ್ ಮಾಡಿದಾಗೆಲ್ಲ ಹೊರಟೋಗುತ್ತೆ ಆಯಿತಾ. ವಾರಕ್ಕೊಮ್ಮೆ, ನಿಮಗೇನು ಫೇಸಲ್ಲಿ ತುಂಬ ಇಲ್ಲ ಅಂದರೆ ವಾರಕ್ಕೊಮ್ಮೆ ಮಾಡಿ. ತುಂಬ ಜಾಸ್ತಿ ಇದೆ ಅಂದರೆ ವಾರಕ್ಕೆ 2 ಸಲ 3 ಸಲನೂ ಮಾಡ್ಬೋದು. ಆದರೆ ಒಂದು 2 ಸಲ ಮಾಡಿದರೂ ಸಾಕಾಗತ್ತೆ. ಇಡೀ ಫೇಸಿಗೂ ಅಪ್ಲೈ ಮಾಡ್ಕೋಬೇಕು. ತುಂಬ ಕೂಲಾಗತ್ತೆ, ಘಮನೂ ಹಾಗೇ ಇದೆ, ತುಂಬ ಸ್ಮೆಲ್ಲು ಕೂಡ ಬರುತ್ತೆ ಆಯಿತಾ. ಎಲ್ಲ ಕಡೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು. ನಂತರ ತೊಳ್ಕೊಬೇಕು. ತೊಳೆಯುವಾಗ ನಾವು ಸ್ವಲ್ಪ ಮಸಾಜನ್ನು ಮಾಡಬೇಕು. ನಿಧಾನವಾಗಿ ಮಸಾಜ್ ಮಾಡ್ತಾ ಫೇಸ್ ತೊಳಿಬೇಕಾಗತ್ತೆ. ತೋರಿಸ್ತೀನಿ. ನಾನು ಇದನ್ನು ಅಪ್ಲೈ ಮಾಡ್ಕೋತೀನಿ. ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡ್ತೀನಿ. ಈ ಫೇಸ್ಟು ತುಂಬ ಚೆನ್ನಾಗಿ ಮುಟ್ಲಿಕ್ಕೆಲ್ಲ ಒಂದು ರೀತಿ ಖುಷಿಯಾಗತ್ತೆ. ಹಾಗೆ ಇದಕ್ಕೆ ತುಂಬ ರೊಕ್ಕನೂ ಇಲ್ಲ, ಸ್ವಲ್ಪ ದುಡ್ಡಲ್ಲಿ ತಂದಿಟ್ಕೋಬೋದು. ಇದು ಎಲ್ಲರೂ ಯೂಸ್ ಮಾಡ್ಬೋದು. ಕೇವಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆ ಅನ್ನೋರು ಅಲ್ಲ, ಒಣ ಚರ್ಮ ಇದ್ದವರು ಕೂಡ. ಮೊಡವೆ ಎಲ್ಲ ಆಗುತ್ತೆ ಅಲ್ವಾ, ಪಿಂಪಲ್ಲು. ನನಗೊಬ್ಬರು ಮೆಸೇಜ್ ಮಾಡಿದರು, ಅವರಿಗೆ ದೊಡ್ಡ ದೊಡ್ಡ ಪಿಂಪಲ್ ಆಗುತ್ತಂತೆ, ಅವರಿಗೂ ಇದು ಯೂಸ್ಫುಲ್ ಆಗುತ್ತೆ ಆಯಿತಾ. ಈ ರೀತಿ ನೀವು ಒಂದು ಸಲ ಮಾಡಿಕೊಳ್ಳಿ. ದೊಡ್ಡ ಪಿಂಪಲು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಪಿಂಪಲ್ ಆಗಲಿಕ್ಕೆ ಕೊಡಲ್ಲ, ನಮ್ಮ ಫೇಸಿಗೆ ತಂಪು ಕೊಡುತ್ತೆ. ಹಾಗೆ ಕ್ಲೀನ್ ಆಗುತ್ತೆ. ನಮ್ಮ ಫೇಸ್ ಎಷ್ಟು ಕ್ಲೀನ್ ಇರುತ್ತೆ ನೋಡಿ, ಅಷ್ಟು ಒಳ್ಳೆಯದು. ಕ್ಲೀನ್ ಅಂದರೆ ನಾವು ತಿಕ್ಕಿ ತೊಳೆಯೋದು, ಒಂದೊಂದು ತಾಸಿಗೆ ತಿಕ್ಕಿ ತೊಳೆಯೋದು ಮಾಡಲೇಬಾರ್ದು. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಟೈಮು ಸ್ವಲ್ಪ ಹೀಗೆ ನಾವು ರೌಂಡು ಶೇಪೆಲ್ಲ ಮಾಡಿ ನಮ್ಮ ಫೇಸನ್ನು ತೊಳ್ಕೊಬೇಕು. ಈಗಂತೂ ನಾವು ಸೋಪ್ ಹಾಕಿದರೂ ಆಗುತ್ತೆ, ಕ್ಲೀನ್ ಆಗುತ್ತೆ. ನಂತರ ಏನಾದರೂ ಕ್ರೀಮು ನಮ್ಮ ಫೇಸಿಗೆ ಯಾವ್ದು ಬರುತ್ತೆ ನೋಡಿ, ರೂಢಿಯಾಗಿರುತ್ತಲ್ವ, ಅದನ್ನು ಅಪ್ಲೈ ಮಾಡ್ಕೋಬೇಕು. ನೋಡಿ, ಡ್ರೈ ಆಗಿದೆ. ನಾನೀಗ ತೊಳ್ಕೊತೀನಿ. ಸ್ವಲ್ಪ ನೀರು ಹಾಕಿ ರೌಂಡ್ ಶೇಪ್ ಮಾಡಿ ತೊಳ್ಕೊಬಿಡ್ತೀನಿ. ಆವಾಗ ಅದು ಬ್ಲ್ಯಾಕ್ ಹೆಡ್ಸ್ ಇದ್ರಲ್ಲಿ ಇದ್ರ ಜೊತೆ ಹೊರಟೋಗುತ್ತೆ, ಒಂದು ಹೊರಟೋಗುತ್ತೆ. ನೀವು ಇದೇ ರೀತಿ ಮತ್ತೊಂದು 4 ದಿನ ಬಿಟ್ಟು ಮಾಡಬೇಕು. ಮತ್ತು ಉಳಿದದ್ದು ಅಂದರೆ ಒಳಗಡೆ ಎಲ್ಲ ಇರುತ್ತೆ, ಚಿಕ್ಕದೆಲ್ಲ, ಅದೆಲ್ಲ ಹೊರಟೋಗುತ್ತೆ, ಬಿದ್ದು ಹೋಗುತ್ತೆ. ನಾವೀಗ ಒಂದೇ ಸಲ ಅಪ್ಲೈ ಮಾಡ್ಕೊಂಡಿದ್ದೀವಿ, ತೊಳೆದ್ಬಿಟ್ರು ಅಂದರೆ ಅಷ್ಟು ಒಂದೇ ಸಲ ಹೋಗಲ್ಲ, ಹೊರಗಡೆ ಬಂದಿರೋದು ಬಿದ್ದು ಹೋಗುತ್ತೆ ಜೊತೆಗೆ. ಅಂದರೆ ನಾವು ಮಸಾಜ್ ಮಾಡ್ತೀವಲ್ಲ, ಅದ್ರ ಜೊತೆ ಬರುತ್ತೆ. ನಂತರ ನಮ್ಮ ಫೇಸ್ ಡ್ರೈ ಆದ ನಂತರ ನಾವು ಹೀಗೆ ಮುಖೆಲ್ಲ ಸ್ವಲ್ಪ ಉಜ್ಕೊಂಡಾಗಲ್ಲ, ಅಲ್ಲಲ್ಲೇ ಒಣಗಿ ಅದು ಬಿದ್ದೋಗುತ್ತೆ ಆಯಿತಾ. ನೋಡೋಣ ಈಗ ಫೇಸ್ ನೋಡಿ ಎಷ್ಟು ಕ್ಲೀನ್ ಆಯಿತು. ಹಾಗೇ ತೊಳ್ಕೊಂಡಿರೋದು, ಏನೂ ಹಾಕಿಲ್ಲ, ಸೋಪು ಏನೂ ಹಾಕಬಾರ್ದು ನೋಡಿ. ಇದು ಬ್ಲ್ಯಾಕ್ ಹೆಡ್ಸ್ ಹೋಗೋದೊಂದೇ ಅಲ್ಲ, ನಮ್ಮ ಫೇಸು ತುಂಬ ಗ್ಲೋ ಬರುತ್ತೆ. ಚೆನ್ನಾಗಿ ಆಗಿದೆ ಅಲ್ವಾ. ಬ್ಲ್ಯಾಕ್ ಹೆಡ್ಸ್ ಇದ್ದವರಿಗಂತೂ ಇನ್ನೂ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಬಿಡುತ್ತೆ ಅವರಿಗೆ.
ಬ್ಲ್ಯಾಕ್ ಹೆಡ್ಸ್ ಮಾಯ ಆಗ್ತಾ ಹೋಗುತ್ತೆ, ಬುಡ ಸಮೇತ ಮಾಯ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ನೀವು ಏನಾದರೂ ಫೇಸ್ ಕ್ರೀಮೆಲ್ಲ ಇರುತ್ತೆ ಅಲ್ವಾ, ಅಪ್ಲೈ ಮಾಡ್ಕೊಬಿಡಿ. ಹಾಗೆ ಹೊರಗಡೆ ಹೋಗುವಾಗಲೂ ನೀವು ಯಾವುದನ್ನು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಈಗ ನಾನು ತಣ್ಣೆ ನೀರಲ್ಲಿ ಫೇಸ್ ತೊಳ್ಕೊಂಡಿರೋದು. ನೀವು 1 ಅವರ್ ಬಿಟ್ಟು ಏನೂ ಹಾಕಬಾರ್ದು. ಏನಾದರೂ ನೀವು ಏನು ಯೂಸ್ ಮಾಡ್ತೀರಾ ಮನೆಯಲ್ಲಿ ಅದನ್ನೇ ಫೇಸ್ ಕ್ರೀಮ್ ಹಾಕ್ಕೊಳ್ಳಿ. ಹಾಗೆ ಯಾವುದೇ ಮತ್ತು ಬೇರೆ ಸೋಪು ಏನು ಹಾಕಿ ತೊಳೆಯೋದು ಏನೂ ಬೇಡ. 1 ಅವರ್ ತನಕ ಏನೂ ಹಾಕಿ ತೊಳಿಬಾರ್ದು, ಹಾಗೆಯೇ ಬಿಟ್ಟಿಡಬೇಕು. ಇದೇ ರೀತಿ ಮಾಡ್ತಾ ಬಂದರೆ ನೀವು ವಾರದಲ್ಲಿ 2 ಬಾರಿ ಮಾಡಿ. ವಾರದಲ್ಲಿ 2 ಬಾರಿ ಮಾಡಿದರೆ ನಿಧಾನವಾಗಿ ಹೋಗುತ್ತೆ. ನಿಮಗೂ ವಾರದಲ್ಲಿ 2 ದಿನ ಅಂದರೆ ವಾರದಲ್ಲಿ 2 ದಿನದಲ್ಲೇ ಸಾಧಾರಣ ನಿಮಗೆ ರಿಸಲ್ಟು ಗೊತ್ತಾಗ್ಬಿಡುತ್ತೆ. ಎಷ್ಟು ಕ್ಲಿಯರ್ ಆಗುತ್ತೆ ಗೊತ್ತಾ ಸ್ಕಿನ್ನೆಲ್ಲ. ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ಕಲೆಗಳಿದ್ದರೂ ಹೊರಟೋಗ್ಬಿಡುತ್ತೆ. ತುಂಬ ಚೆನ್ನಾಗಿ ಆಗುತ್ತೆ ನೋಡಿ, ಸ್ಕಿನ್ ಗ್ಲೋ ಬಂದಿರುತ್ತೆ, ಕ್ಲೀನ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು, ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಆದರೆ ವಾರಕ್ಕೆ 2 ದಿನ ಟ್ರೈ ಮಾಡಲೇಬೇಕು. ಹಾಗೆ ನೀವು ವಾರಕ್ಕೆ 1 ದಿನ ಮಾಡೋದು, 15 ದಿನಕ್ಕೆ 1 ದಿನ ಮಾಡೋದು ಮಾಡಬಾರ್ದು. ವಾರದಲ್ಲಿ 2 ಡೇಸ್ ಮಾಡಿ ನೀವು. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಡೈಲಿ ಬೇಡ, ಯಾಕಂದರೆ ಡೈಲಿ ಅಂದರೆ ನಾವು ಫೇಸನ್ನು ಸ್ವಲ್ಪ ಹೀಗೆ ಉಜ್ಜುತ್ತೀವಿ ಅಲ್ವಾ, ರೌಂಡ್ ಶೇಪಲ್ಲೆಲ್ಲ, ಅದು ಸ್ವಲ್ಪ ಬಿಸಿ ಬಿಸಿ ಎಲ್ಲ ಆಗಿರುತ್ತೆ. ಸ್ಕಿನ್ನು ಡೈಲಿ ಅಂದರೆ ಸ್ವಲ್ಪ ತೊಂದರೆನೇ ಆಗುತ್ತೆ ಸ್ಕಿನ್ನಿಗೆ. ಅಂದರೆ ಡೈಲಿ ಹೀಗೆ ಮಸಾಜ್ ಮಾಡೋದು ಒಳ್ಳೆಯದಲ್ಲ. ಹಾಗಾಗಿ ವಾರಕ್ಕೆ 2 ದಿನ ಅಂತೂ ಖಂಡಿತ ಮಾಡ್ಕೊಳ್ಳಿ. ನಿಮ್ಮ ಬ್ಲ್ಯಾಕ್ ಹೆಡ್ಸ್ ಬುಡ ಸಮೇತ ಮಾಯ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.